ಎಲ್ಲರಿಗೂ ನಮಸ್ಕಾರ. ಭವ್ಯ ಸ್ವೀಟ್ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದೆರಡು ದೇವಸ್ಥಾನ ಅಂತ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ ಮನೆ ದೇವ್ರ ದೇವಸ್ಥಾನಕ್ಕೆ ಮತ್ತು ಮೊರೆ ಹೋಗಿರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಹಾಗೆ ಯಾಕೆ ಒಂದು ಲಾಗ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಸೊ ಇದು ವಿಶೇಷವಾದ ಟೆಂಪಲ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇದು ಪ್ಲೇಸ್ ನೋಡಿದ ತಕ್ಷಣ ಕೆಲವೊಬ್ಬರಿಗೆ ನೋಡೋರಿಗೆ ಯಾವ ಪ್ಲೇಸ್ ಅಂತ ಗೊತ್ತಾಗುತ್ತೆ, ಯಾವ ಪ್ಲೇಸ್ ಇರ್ಬೋದು ಅಂತ. ಇದು ಬೇರೆ ಯಾವುದೂ ಅಲ್ಲ, ಶ್ರೀ ಕ್ಷೇತ್ರ ಹುಲಿದುರ್ಗ ಅಂತಲೇ ಫೇಮಸ್ ಆಗಿರೋ ದೇವಸ್ಥಾನ. ಸೊ ಇಲ್ಲಿ ತುಂಬ ಜನ ನಂಬಿಕೆ ಇಟ್ಟು ಭಕ್ತಿ ಇಟ್ಟು ಬರೋಂಥ ಪ್ಲೇಸಲ್ಲಿ ಒಂದು ಅಂತ ಹೇಳ್ತಾರೆ. ಸೊ ನನಗೂ ಇದು ಮದುವೆ ಆದಮೇಲೆ ನಾನು ನೋಡಿರೋಂಥ ದೇವಸ್ಥಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ. ರಶ್ ಏನಿರಲಿಲ್ಲ, ಟೆಂಪಲ್ಲು ಹಬ್ಬ ಆಗಿದ್ದರಿಂದ ರಶ್ ಇರುತ್ತೆ ಅಂತ ಒಂದು ಇದಿರುತ್ತೆ ಥಾಟು. ರಶ್ ಏನಿರಲಿಲ್ಲ. ಹಾಗೆ ಯಾವ ಥರ ದರ್ಶನ ಆಗುತ್ತೆ ಅಂತ ಮುಂದೆ ಹೋಗ್ತಾ ನೋಡೋಣ ಬನ್ನಿ. ಹಾಗೆಯೇ ಸೊ ನಾವು ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂದ್ಕೊಂಡ್ವಿ, ರಶ್ ಏನೂ ಇರಲಿಲ್ಲ. ತಾಯಿಗೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಯಾವ ಥರ ಮಾಡಿದರು ಅಂದರೆ ಅದು ಹೇಳೋಕ್ಕೆ ಪದಗಳೇ ಇಲ್ಲ. ಇವರು ಒಂದು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಬಿಡ್ತಾ ಇರ್ತಾರೆ ತಾಯಿದ ಅಲಂಕಾರಗಳು. ತುಂಬ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಇವತ್ತು ನವರಾತ್ರಿ ಪ್ರಯುಕ್ತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಇನ್ನೊಂದು ವಿಶೇಷತೆ ಅಂದರೆ ಇಲ್ಲಿರೋಂತಹ ಸಿಂಹಗಳು ಮೊದಲು ಇರಲಿಲ್ಲ, ಇವಾಗ ರೀಸೆಂಟಾಗೆ ಮಾಡಿಸಿದ್ದಾರೆ. ಹಾಗೆ ನಾವು ಆಯುಧ ಪೂಜೆ ಬೇರೆ ಇದ್ದಿದ್ದರಿಂದ ಗಾಡಿ ಪೂಜೆ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಆ ತಾಯಿ ಸನ್ನಿಧಿಯೆಲ್ಲ ಮಾಡಿಸ್ಬೇಕಂತ ಒಂದು ಕಾನ್ಸೆಪ್ಟ್ ಇತ್ತು. ಅದಕ್ಕೇ ಮಾಡಿಸೋಣ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಪೂಜೆ ಮಾಡಿಕೊಟ್ರು. ಅದಾದಮೇಲೆ ನಮ್ಮ ಹಸ್ಬೆಂಡು ಗಾಡಿ ಪೂಜೆ ಮಾಡಿಬಿಡ್ತರು. ಗಾಡಿ ಪೂಜೆ ಮಾಡಿದ್ಮೇಲೆ ಎಲ್ಲಿಗೆ ಹೋದ್ವಿ, ಇನ್ನೂ ಒಂದು ಪ್ಲೇಸ್ ಯಾವುದು ಅಂತ ಹೇಳ್ತೀನಿ, ಹಾಗೆ ನೋಡ್ತೀರಿ. ಪೂಜೆ ಮಾಡಿದ್ದು ಎಲ್ಲ ವ್ಲಾಗ್ ಬಂದ್ಬಿಟ್ಟು ಒಬ್ಬರಿಗೆ ಹ್ಯಾಂಡಲ್ ಮಾಡೋದ್ರಿಂದ ಮಾಡೋಕ್ಕಾಗಿಲ್ಲ. ಒಂದು ರೀಲ್ಸ್ ಮಾಡೋಣ ಅಂತ ಮಾಡ್ತಾಯಿದ್ವಿ, ರೀಲ್ಸ್ ಅಪ್ಲೋಡ್ ಮಾಡೋಕ್ಕೆ ಕ್ಯಾಮ್ರಾನ. ಸೊ ಹಾಗಾಗಿ ಇದನ್ನು ಬಂದ್ಬಿಟ್ಟು ನಾರ್ಮಲ್ ವಿಡಿಯೋ ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ಮಾಡಿದ್ವಿ. ಸೊ ಒಂದು ಕಡೆ ಎಲ್ಲ ಬರೋಕ್ಕಿಂತ ಆ ಕಡೆ ಸೈಡಿಗೆ ಹೋದರು ಮನೆಯವರು. ಒಂದು ಕಡೆ ಕರ್ಪೂರ ಎಲ್ಲ ಅಲ್ಲೇ ಸಿಗುತ್ತೆ, ಹೂವಿನ ಪೂಜೆ ಅಂಗಡಿಗಳೆಲ್ಲ ಅಲ್ಲೇ ಇದೆ. ಹಾಗಾಗಿ ಅಲ್ಲೇ ತೊಗೊಂಬಂದಿದ್ವಿ. ನಾವು ಮನೆಯಿಂದ ಏನು ತೊಗೊಂಡೋಗಿರಲಿಲ್ಲ, ಅಲ್ಲೇ ಅಂಗಡಿಯಲ್ಲಿ ಅಕ್ಕಪಕ್ಕ ಅಂಗಡಿಯಲ್ಲಿ ತೊಗೊಂಡ್ವಿ. ಇನ್ನೊಂದು ನನಗೆ ಮದುವೆಗೆ ಮುಂಚೆನೇ ಏನೋ ಒಂದು ವಿಚಾರಕ್ಕೆ ನಂಬಿಕೆ ಇಟ್ಟು ಅರಸ್ಕೊಂಡಿದ್ದೆ. ಏನೋ ಒಂದು ವಿಚಾರನ ಹೇಳಿದ್ಮೇಲೆ ಅದು ಅಂದ್ಕೊಂಡಿದ್ದಾಗಿತ್ತು, ಆಯಿತು ಕೂಡ. ನನಗೆ ಅದ್ರ ಬಗ್ಗೆ ನಂಬಿಕೆ ಮದುವೆಗೆ ಮುಂಚೆನೇ ಬೇಡ್ಕೊಂಡಿದ್ದು ನಂಬಿಕೆ ಹುಟ್ಟಿಸ್ಬಿಟ್ಟಿತ್ತು ಈ ತಾಯಿ. ಆ ಥರ ಒಂದು ದೇವಸ್ಥಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾದಮೇಲೆ ನಾವು ಇಲ್ಲಿ ಬರ್ಗೇನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದ್ವಿ. ಇದು ನಮ್ಮ ಮನೆ ದೇವರು ಕೂಡ. ಇದು ಮದುವೆ ಆದಮೇಲೆ ನಾನು ಇಲ್ಲಿಗೆ 2ನೇ ಸಲನೇ ಬರ್ತಾ ಇರೋದು. ಸೊ ಮೊದಲು ನಮ್ಗೆ ಗೊತ್ತಿರಲಿಲ್ಲ. ಹೋದ ವರ್ಷ ಒಂದು ಸಲ ಹೋಗಿದ್ವಿ, ಹಂಗಾಗಿ ಈ ವರ್ಷನೂ ಒಂದು ಸಲ ಹೋಗಿ ಬಂದುಬಿಟ್ಟ. ನಮ್ಮ ಅನಿಸಿಕೆ ತವ್ರ ಮನೆಯಲ್ಲೂ ಬಂದುಬಿಟ್ಟು ವೆಂಕಟೇಶ್ವರ ನಮಗೆ ಮನೆ ದೇವರು. ಹಾಗಾಗಿ ಆವಾಗಿಂದ ನನಗೆ ಇನ್ನೊಂದು ರೀತಿ ಅಟ್ಯಾಚ್ಮೆಂಟ್ ದೇವರನ್ನು. ಆದಿಶಕ್ತಿ ಅಂತ ಎಷ್ಟು ನಂಬ್ತೀನೋ ಅದೇ ಥರನೂ ಕೆಲವೊಂದು ದೇವ್ರನ್ನ ನಂಬ್ತೀನಿ. ಅದರಲ್ಲಿ ವೆಂಕಟೇಶ್ವರ ಸ್ವಾಮಿನೂ ಒಂದು. ಇದು ನನಗೆ ತಿರುಪತಿನ ಸ್ಪೆಷಲ್ ನಮಗೆ. ಸೊ ನಾವು ಜಾಸ್ತಿ ಬ್ಯಾಂಗ್ಳೂರಲ್ಲಿ ಕೆಲವೊಂದು ಜಯನಗರದಲ್ಲಿ ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ, ಇನ್ನು ಜಿಗಣಿಯಲ್ಲಿ ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ. ಅವೆಲ್ಲ ಬಿಟ್ಟರೆ ನಮಗೆ ತಿರುಪತಿನೇ ಜಾಸ್ತಿ ಹೋಗ್ತಾಯಿದ್ದು, ಹೋಗಿರೋದು ಕೂಡ. ಹಾಗೆ ಮುಗಿಸ್ಕೊಂಡು ಎಲ್ಲನೂ ಮನೆಗೆ ಹೊರಟ್ವಿ. ಹಾಗೆ ಭವ್ಯ SR ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ SR ಮ್ಯೂಸಿಕಲ್ ವರ್ಡ್ನು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಅಪ್ಕಮಿಂಗ್ ಯಾವ ಥರ ವಿಡಿಯೋಗಳು ಬೇಕು ಅಂತ ಕಮೆಂಟ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.